ಈಗ ಶಶಿ ಇತ್ಲು ಕಡೆ ಹೋಗ್ತಾ ಇದ್ದೀವಿ. 42 ಮಿನಿಟ್ಸ್ 24 ಕಿಲೋಮೀಟರ್ಸ್ಗೆ. ಸನ್ಸೆಟ್ ಚೆನ್ನಾಗಿರುತ್ತಂತಲ್ಲಿ, ಸೊ ಅದಕ್ಕೆ ಇಂಡಿಯನ್ ನ್ಯಾಷನಲ್ ಫ್ಲಾಗ್. ಇದು ಲಾಸ್ಟ್ ಟೈಮ್ ಬಂದಾಗೂ ಇತ್ತು, ಈಗಲೂ ಇದೆ ನೋಡಿ. ಟ್ರಾಫಿಕ್ಕು ಎಲ್ಲಿ ಅಲ್ಲಿ ಗ್ರೀನ್ ಸಿಗ್ನಲ್ ಬಿದ್ದಿದೆ ಅಂದರೂ ಟ್ರಾಫಿಕಲ್ಲೇ ನಿಂತಿದ್ದಾರೆ. ನೋಡಿದ್ರೆ ಮಾಡಿದ್ರೆ ಬೆಂಗಳೂರು, ಅವರು ಬೆಂಗಳೂರು ಬಿಟ್ಟು ಬೇರೆ ನೋಡಿರಲ್ಲ, ಅದಕ್ಕೆ ಕೂತ್ಕೊಂಡು ಬೆಂಗಳೂರು ಟ್ರಾಫಿಕ್. ಸಿಲ್ಕ್ ಬೋರ್ಡ್ ಬಿಟ್ಟರೆ ಗೊತ್ತಿಲ್ಲ, ಸಿಲ್ಕ್ ಬೋರ್ಡು, ವೈಟ್ ಫೀಲ್ಡು, ಮಾರತ್ತಲ್ಲಿ ಬಿಟ್ಟರೆ ಇನ್ನೊಂದು ಗೊತ್ತಿರಲ್ಲ. ಎಲ್ಲ ಕಡೆ ನಮ್ಮ ಯಾತ್ರಿ ನೋಡಿ. ಓ ಮೈ ಗಾಡ್, ನೀವು ಯಾರೋ ಗೊತ್ತಿಲ್ಲ ನಮಗೆ, ನಾವು ಹೇಳೋಲ್ಲ ಆ ಥರ ಎಲ್ಲ. ಈಗ ಆಲ್ಮೋಸ್ಟ್ ಶೀತ್ಲು ಬೀಚ್ ಹತ್ರ ಬರ್ತಾ ಇದ್ದೀವಿ ಅನಿಸುತ್ತೆ, ನೀವು ನೋಡ್ಬೋದು ಆಲ್ರೆಡಿ. ಅಲ್ಲಿ ಇನ್ನು ಬರೀ 3.7 ಕಿಲೋಮೀಟರ್ಸ್ ಇದೆ. ಅಥವಾ ಅಲ್ಲಿಗಳ ಮೇಲೆ ಹೋಗ್ತಾ ಇದ್ದೀವಿ ಈಗ. ಚೆನ್ನಾಗಿದೆ ಮನೆಗಳೆಲ್ಲ. ಓಕೆ, ಯಾವುದೋ ರಿವರ್ ಇದೆ, ಎಲ್ಲ ಫಿಶಿಂಗ್ ಮಾಡ್ತಿದ್ದಾರೆ ಅಲ್ಲಿ. ಬೋಟಿಂಗ್ ವಿತ್ ಫಿಶಿಂಗ್ ಮಾಡ್ತಿದ್ದಾರೆ. ಭಗವತಿ ಟೆಂಪಲ್ ಅಂದರೆ ನಾವು ನಾನ್ ವೆಜ್ ತಿಂದ್ಬಿಟ್ಟಿದ್ವಿ, ವಿ ಕಾನ್ ಗೋ. ಬೀಚ್ ಬಂತು, ಪರವಾಗಿಲ್ಲ, ಸಮೀಪನೇ ಇದೆ. ಬಟ್ ಈಗ ಹೋಗ್ಬೇಕು ನಾವು. ಇದೆ ಸಮುದ್ರ. ನೋಡೋಣ ಎಷ್ಟು ಹತ್ರ ಹೋಗೋಕ್ಕಾಗುತ್ತೋ ಅಷ್ಟು ಹತ್ರ ಗಾಡೀಲಿ ಹೋಗ್ಬಿಡೋಣ. ಮೇ ಬಿ ಇಲ್ಲೆಲ್ಲೋ ಹೋಗ್ಬೋದು ಅನಿಸುತ್ತೆ. ಲೆಟ್ಸ್ ಗೋ. ಇಲ್ಲೇ ಇದೆ. ಇವರೆಲ್ಲ ಎಷ್ಟು ಲಕ್ಕಿ, ಒಂದೊಂದ್ಸಲ ಅನ್ಸುತ್ತೆ ಎಷ್ಟು ಲಕ್ಕಿ ಇರ್ತಾರೆ ಇವರೆಲ್ಲ ಅಂತ. ಅವ್ರಿಗೆ ಬೋರ್ ಆಗೋಗಿರುತ್ತೆ ಸಮುದ್ರ ನೋಡಿ ನೋಡಿ. ನಾವು ಬೆಂಗಳೂರಲ್ಲಿರೋರಿಗೆ ನೀರು ನೋಡಿದ್ರೆ ಖುಷಿ ಆಗುತ್ತೆ. ಇಲ್ಲಿ ಯಾವುದು ಕ್ರೇಜಿಯಾಗಿ ಆಗಿದೆ, ಹೋಟೆಲ್ ಇರಬೇಕು. ತಲಸಗ ಕ್ರೇಜಿಯಾಗಿದೆ. ಪ್ರವಾಸೋದ್ಯಮ ಇಲಾಖೆ ಕಡಲ ತೀರಕ್ಕೆ ಸ್ವಾಗತ.
ಹಾಂ ಹಾಂ ಓನ್ಲಿ ಕ್ಯಾಶೇ ಬೇಕಂತ ನೋಡಿ, ಇಲ್ಲಿ ಕ್ಯಾಶೇ ಬೇಕಂತೆ. ಸರ್ಫರ್ಸ್ ಪ್ಯಾರಡೈಸ್. ಮೈ ಗಾಡ್. ಓ ಇದು ಒಳ್ಳೆ ಇದ್ರ ಥರ ಮಾಡಿದ್ದಾರೆ, ಧನುಷ್ಕೋಟಿ ಥರ. ಇಲ್ಲಿ ಹೆಂಗೂ ಹೋಗ್ತೀರಾ? ಅಲ್ಲೆಲ್ಲೋ ಬರಬೇಕು ಅನ್ಸುತ್ತೆ, ಅಲ್ಲೆಲ್ಲೋ ಹೋಗ್ಬೇಕು ನಾವು. ಸರ್ ಅಲ್ಲೆಲ್ಲೋ ಹೋಗೋದು ಗೊತ್ತಿಲ್ವಾ? ನಾವು ವಿಡಿಯೋದಲ್ಲಿ ನೋಡಿದ್ದು ಅಲ್ಲೇ ಇತ್ತು ನೋಡು, ನಾವು ವಿಡಿಯೋದಲ್ಲಿ ನೋಡಿದ್ದು ಅಲ್ಲಿದೆ. ಇಲ್ಲಿಂದ ಹೋಗೋಕ್ಕಾಗಲ್ಲ ನೋಡು ಸರ್. ಅಲ್ಲಿ ಹೋಗ್ಬೇಕು ಅಂದ್ರೆ ಹೆಂಗೆ? ಕಟ್ಟೆ ಇದೆಯಲ್ಲ, ಕಟ್ಟೆ ಮೇಲೆ ಹೋಗ್ಬೇಕು ಅಂದ್ರೆ ಹೆಂಗೆ? ಅದು ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಾ? ನಡ್ಕೊಂಡು ಹೋಗ್ಬೇಕು. ಹೌದಾ? ಈಗ ಬಾ 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 ಮತ್ತೆ ಅವ್ರು ಬಂದ್ರೆ ನಾವು ನೋಡ್ಬೇಕು, ನಾನು ನೋಡ್ಬೇಕು ಬ್ರೋ. ಇಲ್ಲೆಲ್ಲಿಂದನೂ ಹೋಗ್ಬೇಕು ಹಿಂಗೆ ಒಳಗಡೆ. ಅದೇ ಬ್ರೋ, ಅಲ್ಲೆಲ್ಲೋ ಇಲ್ಲೆಲ್ಲೋ ಹೋಗ್ಬೇಕು ಅನ್ಸುತ್ತೆ. ಹಿಂಗೆಲ್ಲೋ ಹಿಂಗೆ ಹೋದ್ರೆ ಅಲ್ಲಿಗೆ ಬರುತ್ತೆ. ಪರವಾಗಿಲ್ಲ, ನೀವು ಒಬ್ರು ಹತ್ತಿ, ನೀವು ರೇವ್ ಮಾಡಿ ಹಿಂಗೆ ಹತ್ತಿದ್ರೆ ಆಗಲ್ಲ, ಹಿಂಗೆ ಹೋಗ್ಬೇಕು. ಮತ್ತೆ ಮುಂದಕ್ಕೆ ಹೋಗಕ್ಕಲ್ಲ, ನೀವು ಹಿಂದೆನೇ ಹೋಗ್ಬೇಕು, ಹಿಂದೆನೇ ಹೋಗ್ಬೇಕು. ಆ ಗಾಡಿಗೆ ಎತ್ಬಿಟ್ಟು ಫಸ್ಟು ಹತ್ಕೊಂಡು. ನಾನು ಇಷ್ಟಪಟ್ಟವಳು ಸಿಗಲಿಲ್ಲ, ಮತ್ತವಳು ಆಸೆ ನನಗಿಲ್ಲ. ನಾವು ನೋಡಿ ಇಲ್ಲ, ಇದು ಮಾಡು ಹತ್ತು ಕಡೆ. ಇಲ್ಲ ಇಲ್ಲ, ಇದು ಕಲ್ಲು ಇಟ್ಕೊಬೇಕು, ಇಲ್ಲಾಂದ್ರೆ ಅದು ಮೇಲೆ ಕತ್ತಲ್ಲ ಬೇಗ. ಅಷ್ಟೇ. ಅಷ್ಟೇ ಸಾಕ್ಬಿಟ್ಟು ಬಿಡಿ. ಅಲ್ಲೇನಾಗಲ್ಲ, ಬಾರೋ ಇಟ್ಕೊತೀರಾ? ಅಷ್ಟೇ. ಅದೇ ಥರ ಇತ್ತು ಕಡೆ ಮಾಡೋಣ ಬನ್ನಿ, ಕಲ್ಲೆತ್ಕೊಂಬನ್ನಿ. ಆಯ್ತಾ? ಟಕ್. ಇಲ್ಲ, ಅದಕ್ಕೆ ಅದು ಮುಂದಕ್ಕೆ ಹೋಯ್ತಿಲ್ಲ. ಮುಂದೆನೂ ಸ್ವಲ್ಪ ಕೋಲ್ ಎತ್ಕೊಂಡಿದ್ದು ಮಾಡಿ. ಇದು ಮುಂದೆ ಹತ್ತಬೇಕಲ್ಲ, ಪವರ್ ಇರಲ್ಲ. ಆ ಕಾರು ಹೆಂಗೋ ಅವನೇ ಕಾರ್ ಹೋಗಿದೆ, ಅದು ಸಿಗಾಕೊಂಡಿದ್ಯಾ?
ನೀವು ಏನು ಮಾಡ್ತೀರ ಅಂದರೆ ಇತ್ತ ಕಡೆಗೆ ಬಿಡಬೇಕು. ಹಾಂ, ಇತ್ತ ಕಡೆಗೆ ತಳ್ಳಿಬಿಡು. ಇವರು ಸನ್ಸೆಟ್ ಎಷ್ಟೊತ್ತಿಗಿರೋದು ನೋಡು. ಅಯ್ಯೇ, ತಿರ್ಸ್ಕೊಬೇಕು. ತಿರ್ಸ್ಕೊಂಬಿಡಿ. ನಡಿ 5:05 ಆಗುತ್ತೆ. ಇದೆ, ನಾವು ಎತ್ಬಿಡ. ಓಕೆ. ಹಾಂ, ಏನ? ಹೇ ಬಾರ ಹೋಗುತ್ತೀನ. ಹಿಂಗೋಗ್ಬೇಕಾ? ಅಲ್ಲೇನಾ? ಓ, ಇತ್ ಕಡೆ ರೂಟ್ ಇತ್ತು ಗುರು. ಈ ರೂಟ್ ಚೆನ್ನಾಗಿತ್ತು. ನೋಡಿ, ಇದಕ್ಕೆ ಎಲ್ಲರೂ ಬರೋದು. ಇಲ್ಲಿ ಸಮುದ್ರ, ಇದ್ ಕಡೆ ನದಿ, ಇದ್ ಕಡೆ ಸಮುದ್ರ ಬಂದು ನೀರು ಕಡಿಮೆ ಇದೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. With lot of struggles, we already made it. ಎರಡಿದೆ, ಅಲ್ಲೊಂದಿದೆ, ಇಲ್ಲೊಂದಿದೆ. ಒಂಥರ ಧನುಷ್ಕೋಟಿಯಲ್ಲಿ ರೈಡ್ ಮಾಡಿದ್ದು ಫೀಲಿಂಗು. ಓವರ್ ಆಲ್ ನೈಟ್ಸ್ ಎಕ್ಸ್ಪೀರಿಯನ್ಸ್. ಎಲ್ಲ ಸಮುದ್ರದೊಳಗಡೆ ಹೋದಂಗಿದೆ. ಇನ್ನೂ ಇದು ಬಂದಿಲ್ಲ ಅಲ್ಲಿಗೆ. ಸೊ ಸಮುದ್ರದೊಳಗಡೆ ಹೋಗಿದ್ದು ಫೀಲು ಚೆನ್ನಾಗಿದೆ. ಮೀನುಗಾರರು ಇಷ್ಟೇ. ಇಲ್ಲಿ ಡೆಡ್ ಎಂಡ್. ಇದು ಸಮುದ್ರದ ನೀರೇ ಫ್ರೆಂಡ್ಸ್. ನಾನು ರಿವರ್ ಅನ್ಕೊಂಡ್ಬಿಟ್ಟಿದ್ದೆ. ಸಮುದ್ರದ ನೀರೇ ಇಲ್ಲೂ ಬಂದು ಜಾಯ್ನ್ ಆಗಿರೋದು. ಸಾರಿ ಫಾರ್ ದ ರಾಂಗ್ ಇನ್ಫಾರ್ಮೇಷನ್. ಅಲ್ಲೇ ಒಂದಷ್ಟು ಜನ ಮೀನು ಹಿಡಿತಿದ್ದಾರೆ. ಇಲ್ಲಿ ಲೋಕಲ್ ಅವ್ರ ಜೊತೆ ಮಾತಾಡಿದ್ವಿ. ಅವರು ಪ್ಲಾಸ್ಟಿಕ್ ಮೀನು ಹಾಕಿ ಫಿಶಿಂಗ್ ಮಾಡ್ತಾರೆ. ಅದು ಸಿಗಾಕೊಂಡು ಯಾರೋ ಒಬ್ಬರಿಗೆ 23 ಅವರು ಶೇರ್ ಮಾಡಿಲ್ಲ. ಸೊ ಅದಕ್ಕೆ 23 kg ಮೀನು ಸಿಕ್ಕಿತ್ತಂತೆ. ಅವರು ಇದಕ್ಕೆಲ್ಲ ಹೋಗ್ತಾರೆ, ಯಾವುದಕ್ಕೆ, ಫಿಶಿಂಗ್ಗೆ, ಮಿಡಲ್ ಆಫ್ ದ ಓಷನ್. ಓವರ್ ಆಲ್ ಒಂದು ನೈಸ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಸನ್ಸೆಟ್ ಚೆನ್ನಾಗಿತ್ತು. ಸನ್ಸೆಟ್ ನೋಡಿದ್ವಿ. ಸನ್ಸೆಟ್ ನೋಡಿಕೊಂಡು
ವಿ ಆರ್ ಗೋಯಿಂಗ್. ನೋಡಿ ಅಲ್ಲಿ ಐಲ್ಯಾಂಡ್ ಥರ ಆಗೋಗಿದೆ ಮಣ್ಣು. ಸೊ ಡೀಪ್ ಇಲ್ಲ ಅನಿಸುತ್ತೆ, ಗೊತ್ತಿಲ್ಲ, ಡೀಪ್ ಇಲ್ಲ. ಅದೊಳ್ಳೆ ಮ್ಯಾಂಗ್ರೋವ್ ಫಾರೆಸ್ಟ್ ಥರ ಇದೆ, ಮ್ಯಾಂಗ್ರೋವ್ಸ್ ಥರ. ಓವರ್ ಆಲ್ ಇಟ್ ಇಸ್ ಗುಡ್. ಇಲ್ಲಿ ಬಾಯ್ಸು ಫೋಟೋ ಶೂಟ್ ಮಾಡ್ತಾರೆ. ಇಲ್ಲಿ ನಾವು K04 ಗಾಡಿ ನೋಡ್ಕೊಂಡು ಹೋದ್ವಲ್ಲ, ಅವರು ಅಲ್ಲಿ ಸಿಕ್ಕಿದ್ರು ನಮಗೆ. ಆ್ಯಕ್ಚುಲಿ ಹಿಂಗೆ ಹೋಗ್ಬೋದು, ಅಲ್ಲಿ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಅಲ್ಲಿ ಹೋದ್ರೆ ಸುಮ್ಮನೆ ಕಿರಿಕ್ ಮಾಡ್ತಾರೆ ಅನಿಸುತ್ತೆ. ಅದಕ್ಕೆ ನಾವು ಹತ್ತು ಕಡೆ ಹೋಗ್ತಾ ಇಲ್ಲ, ನಾವು ಈ ಕಡೆನೂ ಹೋಗ್ತೇವೆ. ಇಲ್ಲಿ ಸ್ವಲ್ಪ ಸ್ಲೈಡ್ ಆಗುತ್ತೆ, ನೀವು ನೋಡಿದ್ರಲ್ಲ ಆಟೋದವರು ಹಂಗೆ. ಅವಳು ಹತ್ತು ಕಡೆನೇ ಹೋದ ಅನಿಸುತ್ತೆ. ನೋಡಿ ಜಸ್ಟು ಈಗ ಸ್ಕಿಡ್ ಆಗ್ತಾ ಇತ್ತು, ಬಟ್ ಆಗಲಿಲ್ಲ. ಇತ್ ಕಡೆ ಹಂಗೆ ಬಂದ್ಬಿಟ್ಟ. ಈಸಿ ಇತ್ತು, ಅದೇ ಅಲ್ಲಿ ಬ್ಯಾರಿಕೇಡ್ ಇತ್ತಲ್ಲ ಅದಕ್ಕೆ ಬರಲಿಲ್ಲ. ನೋಡಿ ಜನ ಯಾರಾದರೂ ಇಲ್ಲಿಗೆ ಬಂದರೆ ಈ ರೋಡ್ ಯೂಸ್ ಮಾಡಿ, ಸೊ ಆರಾಮ್ಸೆ ಹೋಗ್ತೀರಾ. ಸುಮ್ಮನೆ ರಿಸ್ಕು. 53 ಬಾಯ್ಸು ಅಲ್ಲಿಂದನೇ ಬಂದಿದ್ದಾರೆ. ಈ ಬೀಚಲ್ಲಿ ಅವಾಗಲೇ ನಾವು ಬಂತ ಚೆನ್ನಾಗೇ ಇರಲಿಲ್ಲ. ಏನಿದೆ ತಿನ್ನೋಕ್ಕಿದೆ? ನಡಿ, ಎಲ್ಲಾದ್ರೂ ಹೋದ್ರೆ ತಿನ್ನೋಣ, ಬರೀ ಇವೇ ಆಯಿತು. ಅಲ್ಲಿ ಬೀಚ್ ಮುಗಿಸ್ಕೊಂಡು ಇನ್ನು ಸ್ವಲ್ಪ ಮುಂದೆ ಬಂದು ಅಲ್ಲಿ ಕೂತ್ಕೊಂಡಿದ್ದು ಸ್ವಲ್ಪ ಹೊತ್ತು. ಈಗ 1 ಅವರ್ ಕೂತಿದ್ವಿ. 7:30 ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ರಿಟರ್ನ್ ರೂಮ್ ಕಡೆಗೆ. ಹೋಗ್ತಾ ಅವ್ನ ಗಾಡಿಯಲ್ಲಿ ಫ್ಯೂಯಲ್ ಇಲ್ಲ, ಫ್ಯೂಯಲ್ ಹಾಕ್ಸ್ಕೊಂಡು ವಿಲ್ ಗೋ ಫಾರ್ ಡಿನ್ನರ್. ಆಮೇಲೆ ರೂಮ್ಗೆ ಹೋಗಿ ಮಾಡ್ಕೊಳೋದೇ ಕೆಲಸ. ನಡೀರಿ ಬ್ರೋ, ಎಲ್ಲಾನು ಸಿಗುತ್ತೆ. ಫಸ್ಟ್ ಫ್ಯೂಯಲ್ ಹಾಕ್ಸ್ಬಿಡ, ನಡಿ. ಫ್ಯೂಯಲ್ಲು ತಿಂತೀಯಾ? ಸೊ ಊಟದ್ದು ಚಿಂತೆ ಏನಿಲ್ಲ, ಬ್ಲಿಂಕಿಟ್ ಜೆಪ್ಟೋ ಅದೆಲ್ಲ ಇಲ್ಲ. ನೆಕ್ಸ್ಟ್ ಟೈಮ್ ಬರೋಸದೆ ಅದು ಇದು ಬರೋದು. ಲಾಸ್ಟ್ ಟೈಮ್ ಬಂದಾಗ ಝೊಮ್ಯಾಟೊ ಸಿಕ್ಕಿನೂ ಇರಲಿಲ್ಲ. ವಾಟ್ ಐ ರಿಮೆಂಬರ್, ನಾವು ಹೋಟ್ಲವ್ನಿಗೆ ಹೇಳಿ ತರಿಸ್ಕೊಂಡಿತ್ತು. ಸೊ ಈ ಸಲ ಏನು ಒಮ್ಮೆ ಇದೆಲ್ಲ ಸ್ಟಾರ್ಟ್ ಆಗೋಗಿದೆ. ಮೇ ಬಿ ನೆಕ್ಸ್ಟ್ ಟೈಮ್ ಬರೋಸೋದಕ್ಕೆ ಜೆಪ್ಟೋ ಬ್ಲಿಂಕಿಟ್ ಅವು ಬಂದ್ಬಿಡುತ್ತೆ. ಬೆಂಗಳೂರು 392, ಕೊಚ್ಚಿ 445. HP ಪೆಟ್ರೋಲ್ ಬಂಕ್ ಸಿಕ್ತು. ಸೊ ನೋಡ್ಕೊಂಡೋಗು. ಕನ್ಸಲ್ಲೇನೋ? ಕನ್ಸಲ್ವಾ? ಏನಿಲ್ಲ, ನನಗೆ ಬೇಡ, ನಂದು ಇನ್ನೂ ಇದೆ.